ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ಆತ್ಮೀಯ ವೀಕ್ಷಕರೇ, ಬರುವ ಆಗಸ್ಟ್ 2ರಂದು ಸೌರವ್ಯೂಹದ ಕೆಂಪು ಗ್ರಹ ಮಂಗಳ ಗ್ರಹ, ದ ರೆಡ್ ಪ್ಲಾನೆಟ್ ಅಂದರೆ ಕುಜ ಗ್ರಹ ತನ್ನ ರಾಶಿಯನ್ನ ಪರಿವರ್ತನೆ ಮಾಡಿಕೊಳ್ತಾ ಇದೆ. ಕುಜಗ್ರಹ ಸುಖಕಾರಕ ಶುಕ್ರನ ವೃಷಭ ರಾಶಿಯನ್ನ ತೊರೆದು ಬುದ್ಧಿಕಾರಕ ಬುಧನ ಮಿಥುನ ರಾಶಿಯನ್ನ ಪ್ರವೇಶ ಮಾಡ್ತಾ ಇದೆ. ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18ರವರೆಗೂ ಕುಜಗ್ರಹ ಮಿಥುನ ರಾಶಿಯಲ್ಲಿ ಬುಧನ ರಾಶಿಯಲ್ಲಿ ಸಂಚಾರ ಮಾಡುತ್ತದೆ. ಗೋಚಾರದಲ್ಲಿ ಕುಜನ ರಾಶಿ ಪರಿವರ್ತನೆ ತುಂಬಾ ಪ್ರಾಮುಖ್ಯತೆಯನ್ನ ಪಡೆದಿದೆ ಮತ್ತು ದ್ವಾದಶ ರಾಶಿಗಳ ಮೇಲೆ ತನ್ನದೇ ಆದ ವಿಶೇಷ ಪ್ರಭಾವವನ್ನು ಬೀರಲಿದೆ. ಸಾಮಾನ್ಯವಾಗಿ ಕುಜ ಒಂದು ರಾಶಿಯಲ್ಲಿ 45 ದಿನಗಳ ಅವಧಿಯವರೆಗೆ ಸುಮಾರು 45 ದಿನಗಳ ಅವಧಿಯವರೆಗೆ ಸಂಚಾರ ಮಾಡ್ತಾನೆ. ಆದರೆ ಈ ಬಾರಿ ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18 ಸುಮಾರು 48 ದಿನಗಳ ಅವಧಿಯವರೆಗೆ ಕುಜ ಮಿಥುನದಲ್ಲಿ ಸಂಚಾರ ಮಾಡುವನು. ಹಾಗಾದ್ರೆ ಬನ್ನಿ, ಮಿಥುನದಲ್ಲಿ ಕುಜನ ಪ್ರವೇಶ ದ್ವಾದಶ ರಾಶಿಗಳ ಮೇಲೆ ಸಾಮಾನ್ಯ ಪ್ರಭಾವವನ್ನು ತೆಗೆದುಕೊಳ್ಳೋಣ. ಇಲ್ಲಿ ಉಲ್ಲೇಖಿಸಿದ ಫಲಗಳು ಕುಜನ ಗೋಚಾರ ಆಧಾರಿತ ಫಲಗಳು, ಮಿಥುನ ರಾಶಿಯಲ್ಲಿ ಕುಜನ ಪ್ರವೇಶದ ಫಲಗಳು, ಅನ್ಯ ಗ್ರಹಗಳನ್ನ ಇಲ್ಲಿ ಪರಿಗಣಿಸಿಲ್ಲ. ಹಾಗಾದ್ರೆ ಇದಕ್ಕೂ ಮುಂಚೆ ಕುಜ ಅಂದ್ರೆ ಏನು, ಮಿಥುನ ರಾಶಿ ಅಂದ್ರೆ ಏನು, ಇವುಗಳ ಕಾರಕತ್ವಗಳೇನು ಎಂಬುದನ್ನು ತಿಳಿದುಕೋಬೇಕು. ಮಿಥುನ ರಾಶಿ ಬುದ್ಧಿಕಾರಕ ಬುಧನ ರಾಶಿಯಾಗಿದೆ. ಇದೊಂದು ದ್ವಿಸ್ವಭಾವ ರಾಶಿಯಾಗಿದೆ. ಮಿಥುನ ರಾಶಿ ಒಂದು ವಾಯು ತತ್ವ ರಾಶಿಯೂ ಕೂಡ ಆಗಿದೆ. ವಾಯು ತತ್ವ ರಾಶಿ. ಇನ್ನು ಮಿಥುನ ರಾಶಿ, ಇದರ ಪ್ರಭಾವ ನಮ್ಮ ಬುದ್ಧಿಯ ಮೇಲಿರುತ್ತೆ. ಇದರ ಜೊತೆಗೆ ಇದು ಒಂದು ವಾಯು ತತ್ವ ರಾಶಿಯಾಗಿದೆ. ಇದರ ಪ್ರಭಾವ ನಮ್ಮ ಕಮ್ಯುನಿಕೇಶನ್ಗಳ ಮೇಲಿರುತ್ತೆ ಮತ್ತೆ ಸೋಷಿಯಲ್ ಇಂಟರಾಕ್ಷನ್ ಅಂದರೆ ಸಾಮಾಜಿಕ ವ್ಯವಹಾರಗಳ ಮೇಲೆಯೂ ಕೂಡ ಇದರ ಪ್ರಭಾವವನ್ನು ಕಾಣಬಹುದಾಗಿದೆ. ಇನ್ನು ಇಂತಹ ಮಿಥುನ ರಾಶಿಯಲ್ಲಿ, ಮಿಥುನ ರಾಶಿ ಕಾಲಪುರುಷನ 3ನೇ ಭಾವ ಆಗಿದೆ. ಇಂಥ ಮಿಥುನ ರಾಶಿಯಲ್ಲಿ ಕುಜನ ಪ್ರವೇಶ. ಕುಜ ಯಾರು? ಕುಜ ಮಂಗಳೋ ಭೂಮಿ ಪುತ್ರಶ. ಕುಜ ಭೂಮಿಕಾರಕನಾಗಿದ್ದಾನೆ, ಭೂಮಿ ಪುತ್ರನಾಗಿದ್ದಾನೆ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ. ಧರಣಿ ಗರ್ಭ ಅಂದ್ರೆ ಭೂಮಿಯ ಪುತ್ರನಾಗಿದ್ದಾನೆ, ಎಲೆಕ್ಟ್ರಿಸಿಟಿಗೆ ಕಾರಕ ಗ್ರಹನಾಗಿದ್ದಾನೆ, ವಿದ್ಯುತ್ ಕಾಂತಿ. ಕುಜ ಕಾರ್ತಿಕೇಯನಾಗಿದ್ದಾನೆ. ಕುಜ ದೇವ ಸೇನಾಪತಿಯಾಗಿದ್ದಾನೆ, ನ್ಯಾಯಕ್ಕಾಗಿ ಹೋರಾಡುವ ಸೇನಾಧಿಪತಿಯಾಗಿದ್ದಾನೆ, ದೇವತೆಗಳ ಪರವಾಗಿ ಹೋರಾಡುತ್ತಾನೆ, ಧರ್ಮದ ಪರ ಹೋರಾಟ ಮಾಡುತ್ತಾನೆ. ಆದರೂ ಕೂಡ ಒಬ್ಬ ಪಾಪಗ್ರಹನಾಗಿದ್ದಾನೆ. ಕುಜ ಯಾವಾಗಲೂ ಯಂಗ್ ಆಗಿರುತ್ತಾನೆ, ಯುವಕನಾಗಿರುತ್ತಾನೆ, ಧೈರ್ಯಶಾಲಿಯಾಗಿರುತ್ತಾನೆ. ಕುಜನ ಕಾರಕತ್ವಗಳಲ್ಲಿ ಕುಜ ಭೂಮಿಕಾರಕ, ಕಾರಣ ಭೂಮಿಕಾರಕನಾಗಿದ್ದಾನೆ, ಭೂಮಿ ಪುತ್ರನಾಗಿದ್ದಾನೆ. ಕುಜ ರಕ್ತಕಾರಕನಾಗಿದ್ದಾನೆ. ಕುಜನಲ್ಲಿ ಐರನ್ ಕಂಟೆಂಟ್ ಇದೆ. ರಕ್ತಕಾರಕ. ಕುಜ ಭ್ರಾತೃಕಾರಕ ಮತ್ತೆ ಅಫ್ಕೋರ್ಸ್ ಕಸಿನ್ಗಳು ಕೂಡ ಕುಜನ ಕಾರಕತ್ವದಲ್ಲಿ ಬರ್ತವೆ. ಕುಜ ಲ್ಯಾಂಡ್ಸ್ ಅಂದರೆ ಸ್ಥಿರಾಸ್ತಿಯ ಕಾರಕನು ಕೂಡ ಆಗಿದ್ದಾನೆ. ಕುಜ ಕೋಪ, ತಾಪ, ಆವೇಶ ಇವುಗಳ ಕಾರಕತ್ವವನ್ನು ಕೂಡ ಹೊಂದಿದ್ದಾನೆ. ಕುಜನಿಗೆ ಈ ಭಾವನೆಗಳು ಕಡಿಮೆ, ಸೆಂಟಿಮೆಂಟು, ಇಮೋಷನ್ಸು ಕಡಿಮೆ. ಆತ ಒಬ್ಬ ಹೋರಾಟಗಾರ. ಕುಜ ನಮ್ಮ ಊರ್ಜೆಯನ್ನು ಪ್ರತಿನಿಧಿಸ್ತಾನೆ. ಕುಜ ನಮ್ಮ ಆಕರ್ಷಣೆ ಆಗಿದ್ದಾನೆ. ಕುಜ ಒಬ್ಬ ಸರ್ಪನಾಗಿದ್ದಾನೆ. ಕುಜ ನನ್ನ ಸರ್ಪಕ್ಕೆ ಹೋಲಿಕೆ ಮಾಡಲಾಗಿದೆ. ಕುಜ ಒಂದು ಬೆಂಕಿಯ ಉಂಡಿಯಾಗಿದ್ದಾನೆ. ಕುಜ ದಕ್ಷಿಣ ದಿಕ್ಕನ್ನು ಪ್ರತಿನಿಧಿಸುವ ಕಾರಣ ಅಕಾಲ ಮೃತ್ಯುಕಾರಕನಾಗಿದ್ದಾನೆ. 10th ಹೌಸಲ್ಲಿ ದಿಕ್ಬಲವನ್ನು ಪಡೆಯುತ್ತಾನೆ. ಇದರ ಜೊತೆ ಸರ್ಪನಾದ ಕಾರಣ ಕುಜನಿಗೆ ಸಾಮವೇದದ ಆಧಿಪತ್ಯವನ್ನು ಕೂಡ ನೀಡಲಾಗಿದೆ. ಸಾಮವೇದ ಕಾರಕ. ಕುಜನಿಗೆ ಸಾಮಾನ್ಯ ದೃಷ್ಟಿ, ಸರಳ ದೃಷ್ಟಿ, ಎಲ್ಲಾ ಗ್ರಹಗಳು ಸಪ್ತಮ ಭಾವನ ನೋಡ್ತವೆ. ಇದು ಕಾಮನ್. ಈ ಕಾಮನ್ ದೃಷ್ಟಿಯ ಜೊತೆಗೆ 2 ವಿಶೇಷ ದೃಷ್ಟಿಗಳಿವೆ. ಒಂದು 4ನೇ ಭಾವದ ಮೇಲೆ ದೃಷ್ಟಿ, ಇನ್ನು 2ನೇದು 8ನೇ ಭಾವದ ಮೇಲೆ ದೃಷ್ಟಿ. ಇನ್ನು ಸಪ್ತಮ ದೃಷ್ಟಿ ಸರ್ವೇ ಸಾಮಾನ್ಯ, ಅದು ಸಹಜವಾಗಿದೆ. ಹೀಗಾಗಿ ಕುಜನ ದೃಷ್ಟಿಗಳು 4ನೇ ಭಾವ, ಅವನು ಇರುವ ಭಾವದಿಂದ 4ನೇ ಭಾವ, 7ನೇ ಭಾವ ಮತ್ತು 8ನೇ ಭಾವದ ಮೇಲೆ ಇರುತ್ತೆ. ಕುಜ ಅಪಘಾತಕ್ಕೆ ಕಾರಕನಾಗಿದ್ದಾನೆ, ಹಿಂಸೆಗೆ ಕಾರಕನಾಗಿದ್ದಾನೆ, ಕ್ರೂರತೆಗೆ ಕಾರಕನಾಗಿದ್ದಾನೆ. ಕುಜ ಸರ್ಪ ಕುಜ ಸಹನೆ, ತಾಳ್ಮೆ, ಇದರ ಜೊತೆಗೆ
ರೋಷಕ್ಕೆ ಕಾರಕನಾಗಿದ್ದಾನೆ, ಆವೇಶ ಈತನಿಗೆ ಜಾಸ್ತಿ. पुष्पा नाम सुन के फ्लावर समझा क्या, ಫ್ಲವರ್ ನಹಿ ಫೈರ್ ಹೈ ಮೈ. ಇದು ಕುಜನ ಒಂದು ವಾಕ್ಯ ಇರುತ್ತೆ. ಅಂದರೆ ಕುಜನ ಈ ರೀತಿಯ ಒಂದು ಥೀಮ್ ಇರುತ್ತೆ, ಅವನ ಆಟಿಟ್ಯೂಡ್ ಈ ರೀತಿಯಾಗಿರುತ್ತೆ. ಪುಷ್ಪರಾಜ್ ಝುಕೇಗಾ ನಹಿ ಸಾಲ, ಇದು ಕುಜನಿಗೆ ಅನ್ವಯವಾಗುತ್ತದೆ. ಕಾರಣ ಕುಜ ಒಬ್ಬ ಫೈರ್ ಆಗಿದ್ದಾನೆ. ಈ ಪುಷ್ಪರಾಜ್ ಕೂಡ ಹಾಗೆ ಫ್ಲವರ್ ನಹಿ ಫೈರ್ ಹೈ ಮೈ ಅಂತ ಹೇಳ್ತಾ ಇರ್ತಾನೆ. ಸೊ ಕುಜ ಫೈರ್ ಆಗಿದ್ದಾನೆ. ಈತನು ಕೂಡ ಯಾರಿಗೂ ಬಗ್ಗಲಾರ, ಮೈ ಝುಕೇಗಾ ನಹಿ ಅಂತ ಇರ್ತಾನೆ, ಯಾರಿಗೂ ಬಗ್ಗಲ್ಲ. ನಿರಂತರವಾಗಿ ಯುದ್ಧಗಳನ್ನ ಮಾಡ್ತಾನೆ ಇರ್ತಾನೆ. ಇನ್ನು ಅಗಸ್ತ್ಯರು, ಕುಜನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕಾದ್ರೆ ಅಗಸ್ತ್ಯರು ಅಗಸ್ತ್ಯನಾಡಿಯಲ್ಲಿ, ಅಗಸ್ತ್ಯ ಸಂಹಿತೆಯಲ್ಲಿ ಕುಜನ ಕಾರಕತ್ವಗಳನ್ನ ಆತನ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ಇದರ ಜೊತೆ ಕುಜನ ಕಾರಕತ್ವಗಳನ್ನ ಈ ಅಂಗಾರಕನಲ್ಲಿ, ಮಂಗಳ ಗ್ರಹನಲ್ಲಿ ಸೇರಿಸಿರುವ ಕೀರ್ತಿ ಮತ್ತೆ ಖ್ಯಾತಿಯು ಅಗಸ್ತ್ಯರಿಗೆ ಸಲ್ಲುತ್ತದೆ. ಸೊ ಹೀಗಾಗಿ ಕುಜನನ್ನ ಪ್ರಾರ್ಥಿಸಿ ವಿಡಿಯೋವನ್ನು ಆರಂಭಿಸೋಣ. ಗಾಂಗೇಯ ಕಾರ್ತಿಕೇಯಶಃ ಗುಹಸ್ಕಂದ ಉಮಾಸುತಃ ದೇವಸೇನಾಪತಿ ಸ್ವಾಮಿ ಸೇನಾಧೀಶ ಶಿಖಿಧ್ವಜ ಹರವೀರ್ಯಸ್ಯ ಮೇಧಾವಿ ವರೆಣ್ಯೋ ವರದ ಸುಖಿ ಕುಮಾರ ಶಕ್ತಿಧಾರಿ ಚ ತಸ್ಯ ನಾಮಾನಿ ಷೋಡಶಃ ಯಹ ಪಠೇನ್ ಮಾನವು ಭಕ್ತ್ಯಾ ಬಾಧಾ ತಸ್ಯ ನ ಜಾಯತೆ. ಈ ಕುಜನ 16 ನಾಮಗಳನ್ನ ಸ್ಮರಣೆ ಮಾಡಿದ್ರೆ ಕುಜನ ದೋಷವು ದೂರವಾಗುತ್ತದೆ. ಕುಜನ ಗಾಯತ್ರಿ ಮಂತ್ರ ಇರುತ್ತೆ. ಓಂ ವೀರಭುಜಾಯ ವಿದ್ಮಹೆ ವಿಘ್ನ ಹಸ್ತಾಯ ಧೀಮಹಿ ತನ್ನೋ ಭೌಮ ಪ್ರಚೋದಯ. ಭೌಮ ಅಂದರೆ ಭೂಮಿಯ ಪುತ್ರ. ಓಂ ಕ್ಷಿತಿಪುತ್ರಾಯ ವಿದ್ಮಹೆ, ಕ್ಷಿತಿ ಅಂದ್ರೆ ಭೂಮಿ. ಓಂ ಕ್ಷಿತಿಪುತ್ರಾಯ ವಿದ್ಮಹೆ ಅಂದ್ರೆ ಓಂ ಭೂಮಿಪುತ್ರಾಯ ವಿದ್ಮಹೆ. ಲೋಹಿತಾಂಗಾಯ ಧೀಮಹಿ, ಲೋಹಿತಾಂಗ, ಲೋಹಿತ ಅಂದ್ರೆ ಕಬ್ಬಿಣದ ಅಂಗವನ್ನು ಹೊಂದಿರುವಂತಹ ಗ್ರಹ, ಕಬ್ಬಿಣವನ್ನು, ಐರನ್ ಕಂಟೆಂಟ್. ತನ್ನೋ ಭೌಮ ಭೂಮಿಪುತ್ರ ಪ್ರಚೋದಯ. ಸೊ ಬನ್ನಿ, ನಿಮ್ಮ ರಾಶಿಗಳ ಮೇಲೆ ಕುಜನ ಒಂದು ಮಿಥುನ ರಾಶಿಯ ಪ್ರವೇಶ, ನಿಮ್ಮ ರಾಶಿಗಳ ಮೇಲೆ ಪ್ರಭಾವ, ವೈಯಕ್ತಿಕ ವಿಡಿಯೋಗಳನ್ನ 12 ವಿಡಿಯೋ ಆಗ್ತವೆ. ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ಅಂತ ವೀಕ್ಷಕರು ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿರಂತರವಾಗಿ 5 ಪ್ಲೇ ಲಿಸ್ಟ್ಗಳನ್ನು ಅಪ್ಲೋಡ್ ಮಾಡಲಾಗ್ತಾ ಇದೆ. ಈಗಾಗಲೇ ಶನಿಯ ವಕ್ರಿ ಚಲನೆ 4.5 ತಿಂಗಳ ಪ್ರಭಾವ ಮೀನರಾಶಿಯಲ್ಲಿ, ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ನಡೀತಾ ಇದೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ. ಇನ್ನು ಮುಂದೆ ಕುಜನ್ ಬರುತ್ತೆ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ 12 ವಿಡಿಯೋದು ಪ್ಲೇ ಲಿಸ್ಟು. ಮುಂದೆ ಬುಧನ ರಾಶಿ ಪರಿವರ್ತನೆ, ಶುಕ್ರನ ರಾಶಿ ಪರಿವರ್ತನೆ, ಆಗಸ್ಟ್ ಮಾಸ ಭವಿಷ್ಯ, ಈ ರೀತಿಯ 5 ಪ್ಲೇ ಲಿಸ್ಟ್ಗಳು, ಅಂದರೆ 10 ಪ್ಲೇ ಲಿಸ್ಟ್ಗಳಾಗ್ತವೆ. ಸೊ ವೈಜ್ಞಾನಿಕ ತಳಹದಿಯ ಆಧಾರದ ಮೇಲೆ ನಿಮ್ಮದೇ ಆದ ಕನ್ನಡ ಭಾಷೆಯಲ್ಲಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ವಿಡಿಯೋಗಳನ್ನು ವೀಕ್ಷಿಸಲು ಸಬ್ಸ್ಕ್ರೈಬ್ ಅತ್ರಿಪುತ್ರ 007 ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರ ಜೊತೆಗೆ ವೀಕ್ಷಕರೇ ವಿಡಿಯೋವನ್ನು ಲೈಕ್ ಮಾಡಿ, ಥಮ್ಸ್ ಅಪ್ ಕೊಟ್ಟು ಮತ್ತು ವಿಡಿಯೋವನ್ನು ಶೇರ್ ಮಾಡಿ, ಹೆಚ್ಚಿನ ಜನರಿಗೆ ಅದು ತಲುಪಲಿ, ಇದು ಉದ್ದೇಶ. ಇನ್ನು ಪೇಡ್ ಕನ್ಸಲ್ಟೇಷನ್ ಸರ್ವಿಸ್ಗಳು ಜುಲೈ 19ರಿಂದ ಮತ್ತೆ ಮರು ಆರಂಭ ಆಗ್ತಾ ಇದೆ. ಪೇಡ್ ಕನ್ಸಲ್ಟೇಷನ್ ಸರ್ವಿಸ್ ಈಸ್ ರೀಸ್ಟಾರ್ಟಿಂಗ್ ಆರ್ ರೆಸ್ಯೂಮ್ಡ್ ಫ್ರಮ್ July 19 onwards. Interested people can contact me to get the details, terms and conditions of paid consultation process. ಸೊ ವಿಡಿಯೋ ಆರಂಭಿಸೋಣ ಬನ್ನಿ. ನಿಮ್ಮ ರಾಶಿಯ ಮೇಲೆ ಕುಜನ ರಾಶಿ ಪರಿವರ್ತನೆ ಪ್ರಭಾವ ಯಾವ ರೀತಿ ಇರಬಹುದಂತೂ ಉಳಿದ ಎಲ್ಲ ಪ್ಲೇ ಲಿಸ್ಟ್ಗಳು ಬರ್ತಾ ಇದ್ದಾವೆ. ವಿಡಿಯೋಗಳನ್ನು ಗಮನಿಸಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವಿದೆ. ನಾನು ಅತ್ರಿಪುತ್ರ 007, ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ಮಿಥುನದಲ್ಲಿ ಕುಜನ ಪ್ರವೇಶ, ತುಲಾ ರಾಶಿಯ ಮೇಲೆ ಪ್ರಭಾವ. ಹೌದು ವೀಕ್ಷಕರೇ, ಬರುವ ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18ರವರೆಗೆ ಕುಜ ಗ್ರಹ, ಕೆಂಪು ಗ್ರಹ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ನಿಮ್ಮ ಅವಿಮುಖ ರಾಶಿಯಾದ ವೃಷಭವನ್ನು ತ್ವರಿತಾ ಇದ್ದಾನೆ. ಬುದ್ಧಿಕಾರಕ ಬುಧನ ರಾಶಿ ಪ್ರವೇಶ ಮಾಡ್ತಾ ಉಂಟು. ಹಾಗಾದ್ರೆ ಮುಂದಿನ 48 ದಿನ ಅವಧಿಯವರೆಗೆ ಕುಜನ ಸಂಚಾರ ನಿಮ್ಮ ಭಾಗ್ಯ ಭಾವದಲ್ಲಿ ಇರಲಿದೆ. ಭಾಗ್ಯ ಭಾವದಲ್ಲಿ ಕುಜನ ಸಂಚಾರ 9th ಹೌಸ್. ರಾಶಿಯ ಅಧಿಪತಿಯಾದ ಶುಕ್ರನು ಕುಜನಿಗೆ ಉತ್ತಮ ಭಾವಗಳ ಅಧಿಪತ್ಯ ಕೊಟ್ಟಿಲ್ಲ. ಕುಜನಿಗೆ 2ನೇ ಭಾವ ಮತ್ತು ಕಳತ್ರ ಭಾವದ ಅಧಿಪತ್ಯವನ್ನು ನೀಡಿದ್ದಾನೆ. 2ನೇ ಭಾವ ಮಾರಕ ಭಾವ, ಸಪ್ತಮ ಭಾವ ಕೂಡ ಮಾರಕ ಭಾವ.
ಎರಡು ಮಾರಕ ಭಾವಗಳ ಆಧಿಪತ್ಯ ಬಂದಿರುವುದರಿಂದ ಕುಜನನ್ನ ಡಬಲ್ ಡೇಂಜರ್ ಗ್ರಹ ಅಂತ ಕರೆದರು. ಕುಜನಾಗಲಿ ಸೂರ್ಯನಾಗಲಿ ತುಲಾ ರಾಶಿಗೆ ಒಳ್ಳೆಯ ಫಲಗಳನ್ನು ನೀಡುವ ಗ್ರಹಗಳಲ್ಲ. ಇಂತಹ ಡಬಲ್ ಡೇಂಜರ್ ಕುಜ ಭಾಗ್ಯ ಭಾವದಲ್ಲಿ ಸಂಚಾರ ಮಾಡ್ತಾನೆ, 9th ಹೌಸ್ ಅಲ್ಲಿ ಮಾಡ್ತಾನೆ. ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18 ಪಾಪಗ್ರಹನಾಗಿದ್ದಾನೆ. ಭಾವಗಳ ಆಧಿಪತ್ಯನೂ ನಕಾರಾತ್ಮಕವಾಗಿದೆ, ಸಂಚರಿಸುವ ಭಾವ ಕೂಡ ಸರಿಯಾಗಿಲ್ಲ. ಹೀಗಾಗಿ ಭಾಗ್ಯದಲ್ಲಿ ಕುಜನ ಪ್ರವೇಶ ಸಂಚಾರ, ತುಲಾ ರಾಶಿಯ ಮೇಲೆ ಪ್ರಭಾವ, 48 ದಿನಗಳ ಸಂಚಾರ. ಇಲ್ಲಿ ಕುಜ ಧರ್ಮ ತ್ರಿಕೋನವನ್ನು ಸಕ್ರಿಯಗೊಳಿಸ್ತಾನೆ. ಇದರ ಅರ್ಥ ಏನು? ಎಷ್ಟು ಧಾರ್ಮಿಕತೆಯಿಂದ ಇರ್ತೀರಾ ಅಷ್ಟು ಶುಭ ಫಲಗಳು, ಅಷ್ಟು ಕುಜನ ಮಾರಕತೆ ಕಡಿಮೆ ಆಗುತ್ತದೆ. ಕುಜ ಸಾಮವೇದಕ್ಕೆ ಕಾರಕ ಗ್ರಹನಾಗಿದ್ದಾನೆ. ಇಂತಹ ಕುಜ ಭಾಗ್ಯಭಾವದಲ್ಲಿ ಬಂದಾಗ ಧರ್ಮ ತ್ರಿಕೋನ ಸಕ್ರಿಯಗೊಳಿಸಿದಾಗ ಧರ್ಮದಿಂದ ಯಾರು ಧರ್ಮ ಪಾಲನೆ ಯಾರು ಮಾಡ್ತಾರೆ ಅವರಿಗೆ ಕುಜನ ಮಾರಕತೆಯ ಪ್ರಭಾವ ಕಡಿಮೆಯಾಗುತ್ತದೆ. ತೀವ್ರ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ, ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗುತ್ತದೆ. ಇಲ್ಲವಾದರೆ ಭಾಗ್ಯ ಪ್ರವಾಹ ನಿಂತು ಹೋಗುತ್ತದೆ. ಭಾಗ್ಯ ನಿಮಗೆ ಬೆಂಬಲ ನೀಡಲಾರದು. ಭಾಗ್ಯೋದಯದಲ್ಲಿ ಅಡೆತಡೆಗಳು ಬರುತ್ತವೆ. 9ನೇ ಭಾವ ಭಾಗ್ಯದ ಪ್ರತೀಕ ತಂದೆ, ಪಿತೃ, ಗುರು, ನಿಮ್ಮ ಬಾಸ್, ಆಫೀಸಲ್ಲಿ ಕೆಲಸ ಮಾಡುವಂಥ ಬಾಸ್ ಎಲ್ಲರನ್ನ ಪ್ರತಿನಿಧಿಸುತ್ತದೆ. ಪೂರ್ವ ಜನ್ಮದ ಪ್ರಭಾವವನ್ನು ಭಾಗ್ಯಭಾವ ತೋರಿಸುತ್ತೆ. ಈ ಅವಧಿಯಲ್ಲಿ ಕುಜನ ಪ್ರಭಾವ ನಿಮ್ಮ ಭಾಗ್ಯದ ಮೇಲಿರುತ್ತೆ, ನಿಮ್ಮ ಗುರುಗಳ ಮೇಲಿರುತ್ತೆ, ತಂದೆಯ ಮೇಲಿರುತ್ತೆ, ಧರ್ಮದ ಮೇಲಿರುತ್ತೆ, ನಿಮ್ಮ ನಂಬಿಕೆಯ ಮೇಲಿರುತ್ತೆ. ಪೂರ್ವ ಜನ್ಮದ ಕೆಲವು ಕರ್ಮಗಳು ಈ ಅವಧಿಯಲ್ಲಿ ಆಕ್ಟಿವ್ ಆಗ್ತವೆ. ಸಮ್ ಪೆಂಡಿಂಗ್ ಕರ್ಮ ಇಸ್ ಅಸೋಸಿಯೇಟೆಡ್ ವಿತ್ ದ ಪಾಸ್ಟ್ ಲೈಫ್ and events will rotate around your fortune, your father, your boss and your guru. ಸೊ ಇಂಥ ಸಂದರ್ಭದಲ್ಲಿ ಡಬಲ್ ಮಾರಕನಾದ ಕಾರಣ ಭಾಗ್ಯಕ್ಕೆ ಅಡೆತಡ್ತಾ ಇರ್ತಾನೆ. ತಂದೆ ಗುರುವನ್ನು ಓಲೈಸುವುದು ಕಷ್ಟ ಆಗುತ್ತೆ. ಇವ್ರನ್ನ ಓಲೈಕೆ ಮಾಡೋಕ್ಕಾಗಲ್ಲ, ನೀವು ತುಂಬಾ ಶ್ರಮ ಪಡಬೇಕು. ಇನ್ನು ಲಾಂಗ್ ಡಿಸ್ಟೆನ್ಸ್ ಜರ್ನಿ, ದೂರ ಪ್ರವಾಸದಲ್ಲಿ ಸಮಸ್ಯೆಗಳು ಬರ್ತವೆ. ಹೈಯರ್ ಎಜುಕೇಶನ್, ಉನ್ನತ ಶಿಕ್ಷಣದಲ್ಲಿ ಅಡೆತಡೆಗಳನ್ನು ಕೊಡ್ತಾನೆ. ಹೆಲ್ತ್ ಇಶ್ಯೂಸ್ ಕೊಡ್ತಾನೆ. ತಂದೆ ಜೊತೆ ಮತ್ತೆ ಗುರುಗಳ ಜೊತೆ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಇರುತ್ತದೆ. ಡಿಫರೆನ್ಸಸ್ ಆಫ್ ಒಪಿನಿಯನ್ ಬೇಸ್ಡ್ ಅನ್ನೋ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಅಂತ ಇದನ್ನ ಕರೀಬಹುದು. ಸೈದ್ಧಾಂತಿಕ ಭಿನ್ನಾಭಿಪ್ರಾಯ. ಇದರ ಜೊತೆ ಭಾಗ್ಯಭಾವದ ಪೂಜಾ ಕೆಲವು ಧಾರ್ಮಿಕ ಕ್ಷೇತ್ರಗಳು, ಕೆಲವು ಆಧ್ಯಾತ್ಮಿಕ ಕ್ಷೇತ್ರಗಳ ಪ್ರವಾಸವನ್ನು ಕೂಡ ಮಾಡಿಸ್ತಾನೆ ದೂರ ಪ್ರದೇಶಗಳಲ್ಲಿ. ಇದರ ಮುಖಾಂತರ ಕೆಲವು ವಿಶೇಷ ವ್ಯಕ್ತಿಗಳ ಭೇಟಿಯು ಕೂಡ ದೂರ ಪ್ರದೇಶದಲ್ಲಿ ಆಗುವ ಸಾಧ್ಯತೆ ಈ ಅವಧಿಯಲ್ಲಿ ಕಂಡು ಬರುತ್ತದೆ. ಅವರಿಂದ ಕೆಲವು ಭಾಗ್ಯೋದಯಕ್ಕೆ ಸಹಕಾರಿಯಾಗುವ ಅಂಶಗಳನ್ನ ನಾವು ಕಾಣಬಹುದು. ಇಲ್ಲಿ ಧರ್ಮವನ್ನ ಕುರಿತು, ಆಧ್ಯಾತ್ಮವನ್ನ ಕುರಿತು ನಿಮ್ಮದೇ ಆದ ಯೋಚನೆಗಳನ್ನ ಅಥವಾ ಔಟ್ ಆಫ್ ಬಾಕ್ಸ್ ಯೋಚನೆಗಳನ್ನ ನೀವು ಮಾಡ್ತೀರಿ. ಯುವರ್ ಫಿಲಾಸಫಿ ಡಿಫರ್ಸ್ ಫ್ರಮ್ ಯುವರ್ ಪೇರೆಂಟ್ಸ್, ಡಿಫರ್ಸ್ ಫ್ರಮ್ ಯುವರ್ ಫಾದರ್ಸ್ ಫಿಲಾಸಫಿ ಆರ್ ಯುವರ್ ಫಾದರ್ಸ್ ಬಿಲೀಫ್ಸ್ ಆರ್ ಯುವರ್ ಫ್ಯಾಮಿಲಿ ಬಿಲೀಫ್ಸ್. ನಿಮ್ಮ ಮಾರಲ್ ವ್ಯಾಲ್ಯೂಗಳು ಈ ಅವಧಿಯಲ್ಲಿ ಚೇಂಜ್ ಆಗಿಬಿಡ್ತವೆ. ಫ್ಯಾಮಿಲಿ ವ್ಯಾಲ್ಯೂಸ್ಗಿಂತ, ಫ್ಯಾಮಿಲಿ ಟ್ರೆಡಿಷನಲ್ ವ್ಯಾಲ್ಯೂಗಳಿಗಿಂತ ಬದಲಾವಣೆ ಆಗ್ತವೆ. ಇದರ ಜೊತೆ ನಿಮ್ಮ ಪಾರ್ಟ್ನರ್ ಕೂಡ ದೂರದಲ್ಲಿ ಎಲ್ಲಾದರೂ ಟ್ರಾವೆಲ್ ಮಾಡುವ ಯೋಗ ಅವರಿಗೂ ಕೂಡ ಇದೆ. ನಿಧಾನವಾಗಿ ಭಾಗ್ಯದ ಬಾಗಿಲು ತೆರೀತವೆ. ಇದೊಂದು. ಅದರಲ್ಲಿ ಕೆಲವು ಅಡೆತಡೆಗಳು ಬರ್ತವೆ. ಭಾಗ್ಯಭಾವದಲ್ಲಿ ಬಂದಾಗ ಒಂದು ದಾಹ ಕೊಡ್ತಾನೆ, ಒಂದು ಆಸೆ ಕೊಡ್ತಾನೆ, ಹಸಿವು ಕೊಡ್ತಾನೆ. ಎದುರುದು ಪ್ರವಾಸ ಮಾಡೋ ಹಸಿವು. ಇನ್ನೊಂದು ಏನಾದರೂ ಒಂದು ಕಲಿಬೇಕು. ಧರ್ಮ, ಫಿಲಾಸಫಿ, ಆಧ್ಯಾತ್ಮ ಈಗವನ್ನು ಕಲಿಯಲು ಆಸೆಯನ್ನು ಕೊಡ್ತಾನೆ. ಇಂಪಲ್ಸಿವ್ ಆಗಬಾರ್ದು. ತಂದೆ ಜೊತೆ ಗುರುವರ ಜೊತೆ ಇಂಪಲ್ಸಿವ್ ಆಗಬಾರ್ದು, ಹೈರಾಶ್ ಮಾತಾಡಬಾರ್ದು, ಪೇಷನ್ಸ್ ಇರಬೇಕು. ಕುಜ ನಿಮ್ಮ ಪೇಷನ್ಸ್ ಅನ್ನ ಇಲ್ಲಿ ಚೆಕ್ ಮಾಡ್ತಾ ಇರ್ತಾನೆ. ಇಲ್ಲಿ ಅಗ್ರೆಸಿವ್ನೆಸ್ಸು, ಆರ್ಗ್ಯುಮೆಂಟ್ಸು, ಇಂಪಲ್ಸಿವ್ನೆಸ್ಸು ಕಂಟ್ರೋಲ್ ಮಾಡಬೇಕು ನಡವಳಿಕೆ. ಇನ್ನೂ 4 ಪ್ಲೇಲಿಸ್ಟ್ ಬರ್ತವೆ ಇದರ ಹೊರತಾಗಿ. ಇದು ಮಿಥುನದಲ್ಲಿ ಕುಜ ಪ್ರಭಾವ, ಕುಜನ ಪ್ರವೇಶ, ತುಲಾ ರಾಶಿಯ ಮೇಲೆ ಪ್ರಭಾವ. ಇದೇ ವಿಡಿಯೋ ಇಂಗ್ಲಿಷ್ನಲ್ಲಿ ಕೂಡ ಬರುತ್ತೆ. ನಂತರ ಈಗಾಗಲೇ ಇನ್ನೊಂದು ಅಪ್ಲೋಡ್ ಮಾಡಿದ್ದೀನಿ. ಯಾವುದು? ಮೀನದಲ್ಲಿ ಶನಿಯ ವಕ್ರೀ ಚಲನೆ, ತುಲಾ ರಾಶಿಯ ಮೇಲೆ ಪ್ರಭಾವ. ಅದು ಕೂಡ ಇಂಗ್ಲಿಷ್ನಲ್ಲಿ ಕೂಡ ಆಗುತ್ತೆ. 5 ಪ್ಲೇಲಿಸ್ಟ್ ಬರ್ತವೆ. ಇವೆರಡು ಆಗಸ್ಟ್ ಮಾಸ ಭವಿಷ್ಯ, ಕನ್ನಡ ಇಂಗ್ಲಿಷ್. ಬುಧನ ರಾಶಿ ಪರಿವರ್ತನೆ, ಶುಕ್ರನ ರಾಶಿ ಪರಿವರ್ತನೆ, ಕನ್ನಡ ಇಂಗ್ಲಿಷ್. ಹೀಗಾಗಿ 10 ಪ್ಲೇಲಿಸ್ಟ್ಗಳು ಬರ್ತವೆ. ಸೊ ವೈಜ್ಞಾನಿಕ ತಳಹದಿಯ ಆಧಾರದ ಮೇಲೆ ನಿಮ್ಮದೇ ಆದ ಕನ್ನಡ ಭಾಷೆಯಲ್ಲಿ ಜ್ಯೋತಿಷ್ಯ ವಿಷಯಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನು ವೀಕ್ಷಿಸಲು ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.
ಇನ್ನು ಕನ್ಸಲ್ಟೇಷನ್ಗಳು, ಪೇಡ್ ಕನ್ಸಲ್ಟೇಷನ್ ಸರ್ವಿಸು ರೀಸ್ಟಾರ್ಟ್ ಆಗಿದೆ, ರೆಸ್ಯೂಮ್ ಆಗಿದೆ, ಜುಲೈ 19ರಿಂದ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ ಗಣೇಶ ಹಬ್ಬದವರೆಗೂ ಇರುತ್ತೆ. ಆಸಕ್ತರು ಕನ್ಸಲ್ಟೇಷನ್, ಪೇಡ್ ಕನ್ಸಲ್ಟೇಷನ್ ಪಡೆಯುವುದು. ಐ ರಿಪೀಟ್, ಪೇಡ್ ಕನ್ಸಲ್ಟೇಷನ್. 4 ಭಾಷೆಗಳಲ್ಲಿ ಕನ್ಸಲ್ಟೇಷನ್ ಪಡೆಯುವುದು. ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಮರಾಠಿ 4 ಭಾಷೆಗಳಲ್ಲಿ ಪಡೆಯಬಹುದು. ಮೊಬೈಲ್ ನಂಬರ್ ಡಿಸ್ಪ್ಲೇ ಮಾಡ್ತಾರೆ. ಯಾರಿಗೆ ಅವಶ್ಯಕತೆ ಇದೆ ಅವರು ಮಾತ್ರ ಸಂಪರ್ಕ ಮಾಡಿ ಕೇವಲ ಟರ್ಮ್ಸ್ ಅಂಡ್ ಕಂಡೀಷನ್ಗಳನ್ನ ತಿಳ್ಕೋಬಹುದು. ಮುಂದೆ ಅಗ್ರೀಡ್ ಆದರೆ ಮುಂದುವರಿಯಬಹುದು. ನಿಮಗೆ ಜರ್ನಿ ಮಾಡಬೇಕಾದ್ರೆ ಈ ಅವಧಿಯಲ್ಲಿ ತೊಂದರೆ ಆಗುತ್ತೆ. ನಂತರ ನಿಮ್ಮ ಖರ್ಚುಗಳ ಮೇಲೆ ಕಡಿವಾಣವನ್ನು ಕೂಡ ಇಟ್ಟುಕೊಳ್ಳುವುದು ತುಂಬ ಮಹತ್ವದಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂಗ್ಲಿಷ್ ಭಾಷೆಯಲ್ಲಿ ಕೂಡ ವೀಕ್ಷಿಸಿ. ಉಳಿದ ಪ್ಲೇಲಿಸ್ಟ್ಗಳನ್ನು ಕೂಡ ವೀಕ್ಷಿಸಿ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಶ್ರೀ